ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸೆಕೆಂಡ್ ವ್ಲಾಗ್. ಫ್ರೆಂಡ್ಸ್, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ಕೊಂಡೇ ಬಂದಿರ್ತೀರಾ ಇವತ್ತಿನ ವಿಡಿಯೋ ಏನು ಅಂತ. ಡೈಲಿ ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀರಿ. ಹಾಗೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡೋಣ ಅಂತ, ಯಾವಾಗಲೂ ಮಾಡೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇರೋ ಐಟಮಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮಾಡಬೇಕು ಅಂತ. ಸೊ ಫ್ರೆಂಡ್ಸ್, ಈಗ ಮೊದಲಿಗೆ ನಾನು ಒಗ್ಗರಣೆ ಮಾಡಲಿಕ್ಕೆ ಅಂತ ಇಷ್ಟೆಲ್ಲ ಐಟಮ್ ಹೋಲ್ ಸ್ಪೈಸಸ್ನ ತೊಗೊಂಡಿದ್ದೀನಿ. ಪಲಾವ್ ಎಲೆ, ಏಲಕ್ಕಿ, ಲವಂಗ, ಹಾಗೆ ಇದು 2 ಸ್ಟಾರ್ ತೊಗೊಂಡಿದ್ದೀನಿ. ಇದು ಮರಾಠಿ ಮೊಗ್ಗು. ನಂತರ ತುರಿದಿಟ್ಕೊಂಡಿರೋಂತಹ ಶುಂಠಿ, ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಶುಂಠಿ ಬಂದು ನೀವು ಈ ಗಾತ್ರದಲ್ಲಿ ಇಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಸೊ ಅದಾದಮೇಲೆ ಆನಿಯನು, ಕರಿಬೇವು ಸೊಪ್ಪು, ಒಂದು 3 ಹಸಿಮೆಣ್ಸಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ದೊಡ್ಡ ಗಾತ್ರದ ಒಂದು ಆಲೂಗಡ್ಡೆನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮುಕ್ಕಾಲು ಅಷ್ಟು ಕಟ್ ಮಾಡಿದ್ದೀನಿ, ಮಿಕ್ಕಿದಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ. 2 ಕ್ಯಾರೆಟು. ನಮ್ಮನೇಲಿ ಕೊತ್ತಂಬರಿ ಪುದೀನ ಇಲ್ಲ, ಸೊ ಇರೋ ಪುದೀನದಲ್ಲೇ ಇರೋದ್ರಲ್ಲೇ ಮಾಡೋಣ ಅಂತೇಳ್ಬಿಟ್ಟು ನಾನು ಪಲಾವ್ ಮಾಡ್ತಾಯಿದ್ದೀನಿ. ಒಂದು 3 ಗೋಬಿ ತೊಗೊಂಡಿದ್ದೀನಿ. ಹಾಗೆ ಬೀನ್ಸು, 3 ಟೊಮ್ಯಾಟೊ. ಸೊ ಇಷ್ಟೇ ಐಟಮಲ್ಲಿ ಈಗ ಪಲಾವ್ ಮಾಡೋಣ. ನಾನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಿಮಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ. ಸೊ ಮೊದಲಿಗೆ ಈಗ ಎಣ್ಣೆ ಕಾದಾದಮೇಲೆ ತುರಿದಿಟ್ಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ಪೈಸಸ್ಸು ಅದೆಲ್ಲ ಫ್ರೈ ಆದಮೇಲೆ ಬಂದು ಆನಿಯನು, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಒಂದು ಲೈಟ್ ಬ್ರೌನ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೀವು ಹೈ ಫ್ಲೇಮಲ್ಲೇ ಅದನ್ನು ನೋಡಿಕೊಂಡು ಆಡಿಸ್ತಾ ಇರಿ. ಅದು ಲೈಟ್ ಬ್ರೌನ್ ಆದಮೇಲೆ ಬಂದುಬಿಟ್ಟು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋಂತಹ ಎಲ್ಲ ತರಕಾರಿ, ಟೊಮ್ಯಾಟೊ ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಈ ತರಕಾರಿನೆಲ್ಲ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ತರಕಾರಿನೆಲ್ಲ ಆನಿಯನ್ನು ಎಲ್ಲ ಲೈಟ್ ಬ್ರೌನ್ ಆದಮೇಲೆ ಅದನ್ನೆಲ್ಲ ಒಂದೇ ಸರಿ ಹಾಕಿಬಿಟ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಫ್ರೈ ಆಗಲಿಕ್ಕೆ ಬಿಡಿ. ಅದು ಚೆನ್ನಾಗಿ ಉಪ್ಪನ್ನೆಲ್ಲ ಹೀರ್ಕೊಳ್ಳಿ. ಆಮೇಲೆ ನಾವು ಮಿಕ್ಕಿದ ಮಸಾಲೆ ಎಲ್ಲ ಹಾಕೋಣ. ಇದನ್ನು ನೀವು ಆಡಿಸ್ತಾ ಇರಬೇಕಾಗತ್ತೆ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಎಲ್ಲ ತರಕಾರಿಗೆಲ್ಲ ಮಿಕ್ಸ್ ಆಗೋವರೆಗೂ ಅದನ್ನು ಚೆನ್ನಾಗಿ ಆಡಿಸಿ ಇದನ್ನು ಫ್ರೈ ಮಾಡ್ಕೊಂಡು ಪೌಡ್ರ್ ಐಟಮ್ನ ಹಾಕಬೇಕು. ಆವಾಗ ನಾನು ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ. ಅದೇ ಡಿಫ್ರೆಂಟು ಇಲ್ಲಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಈಗ ನಾನು ಬೇಯಿಸ್ತಾ ಇದ್ದೀನಿ. ಅದು ಎಣ್ಣೆ ಸಪ್ರೇಟು, ತರಕಾರಿ ಸಪ್ರೇಟು ಹಾಗಾಗಬೇಕು. ಸೊ ಆವಾಗ ನೀವು ಅದಕ್ಕೆ ಪೌಡ್ರ್ ಐಟಮ್ನ ಹಾಕಬೇಕಾಗತ್ತೆ. ನೋಡ್ತಾ ಇರ್ಬೋದು, ಈ ಥರ ಬೆಂದಿದೆ. ಆಲ್ಮೋಸ್ಟ್ ಇದು ಅರ್ಧ ಬೆಂದಿದೆ ಆಲ್ರೆಡಿ. ಸೊ ಇಷ್ಟು ಬೆಂದರೆ ಸಾಕು. ನೋಡಿ, ಒಂಚೂರು ತಳ ಹಿಡ್ಕೊಂಡಿಲ್ಲ, ಕ್ಲೀನಾಗಿ ಬೆಂದಿದೆ. ಸೊ ಈ ಟೈಮಲ್ಲಿ ಈಗ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪೌಡ್ರು. ನಾನು ಡಿಫ್ರೆಂಟು ಅಂತ ಹೇಳಿದ್ನಲ್ಲ, ಡಿಫ್ರೆಂಟು ಇದೇನೆ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಗೊತ್ತಿಲ್ಲ. ಸೊ ನಾನು ಸಾಂಬಾರು ಪುಡಿ ಹಾಕಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ 1.5 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ನಾನು ಆಲ್ರೆಡಿ ಒಂದು 3-4 ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಸೊ ನಮಗೆ ಖಾರ ಆಲ್ರೆಡಿ ಅಲ್ಲೇ ಇರುತ್ತೆ, ಮತ್ತು ಸಾಂಬಾರು ಪೌಡ್ರಲ್ಲೂ ಖಾರ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಅನಿಸುತ್ತೋ ಅಷ್ಟು ಖಾರ ಹಾಕ್ಕೊಳ್ಳಿ. 2 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿನ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸತಿ ಮೀಡಿಯಮ್ ಫ್ಲೇಮು, ಇಲ್ಲ ಅಂದರೆ ಲೋ ಫ್ಲೇಮಲ್ಲೇ ಇದನ್ನು ನೀವು ಬೇಯಿಸ್ಕೊಳ್ಳಿ. ಇದು ಎಣ್ಣೆ ಬಿಡೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ನನ್ನ ಸೈಡಲ್ಲಿ ರೈತ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಈ ತರಕಾರಿ ಎಲ್ಲ ಬಂದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆವಾಗಲೇ ಇನ್ನೂ ತುಂಬ ಚೆನ್ನಾಗಿರುತ್ತೆ ಪಲಾವ್. ರೈಸ್ನ ನೆನೆಸ್ಲಿಕ್ಕೆ ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಅಳತೆ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಣಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಪುದೀನ ಸೊಪ್ಪಿತ್ತಲ್ಲ, ಅದನ್ನು ಸ್ವಲ್ಪ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ನಾನು ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇಲ್ಲ ಅಂದರೆ ಇರೋದಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ. ನಾನಿವಾಗ 3 ಗ್ಲಾಸ್ ಅಕ್ಕಿನ ಈ ಅಳತೆಯಲ್ಲಿ ನಾನು ಅದನ್ನು ಅಳತೆ ಮಾಡಿ ಹಾಕಿ ಇಟ್ಕೊಂಡಿದ್ದೀನಿ. ಈಗಲೇ ನೆನೆಯೋಕೆ ಇಡಬಾರ್ದು. ಅಕ್ಕಿ ಕುದಿಯೋಕ್ಕೆ ಇನ್ನೇನು ಸ್ಟಾರ್ಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ನಾವು ಇದನ್ನು ನೆನೆಯೋಕೆ ಇಡಬೇಕಾಗತ್ತೆ. ನಾನು 3 ಗ್ಲಾಸಿಗೆ ಈಗ 6 ಗ್ಲಾಸ್ ಅಳತೆ ಮಾಡಿಬಿಟ್ಟು ನಾನು ನೀರು ಹಾಕ್ತಾಯಿದ್ದೀನಿ. ನಾನು ಹೆಚ್ಚೂ ಹಾಕ್ತಿಲ್ಲ, ಕಮ್ಮಿನೂ ಹಾಕ್ತಿಲ್ಲ. ಕರೆಕ್ಟಾಗಿ 3 ಗ್ಲಾಸ್ಗೆ 6 ಗ್ಲಾಸು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಈ ಟೈಮಲ್ಲಿ
ಈಗ ಉಪ್ಪು ಖಾರನ ಟೇಸ್ಟ್ ಮಾಡ್ಕೊಂಬಿಡಿ. ಸ್ವಲ್ಪ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಪಲಾವ್ ಮಾಡಲಿ ಬಿರಿಯಾನಿ ಮಾಡಲಿ ನಾವು ಉಪ್ಪನ್ನ ಒಂದು ಚೂರು ಜಾಸ್ತಿ ಅಂತ ಅನ್ನಿಸ್ಬೇಕು. ಅಷ್ಟು ಹಾಕ್ಕೊಂಡ್ರೆ ನಮಗೆ ರೈಸ್ಗೆ ಪರ್ಫೆಕ್ಟಾಗಿರುತ್ತೆ. ಉಪ್ಪು ಕಮ್ಮಿ ಆಗೋಲ್ಲ, ಆವಾಗ ಕಮ್ಮಿ ಅಂತ ಅನಿಸೋದಿಲ್ಲ. ನಾನಿಲ್ಲಿ ಕೊತ್ತಂಬರಿ ಪುದೀನಾನ ಹಾಕಿಲ್ಲ, ನಮ್ಮ ಮನೇಲಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇಲ್ಲದೇ ಇದ್ರೂ ಪರವಾಗಿಲ್ಲ ಅಂತ ನೀವು ಹಾಕ್ಕೊಳ್ಳಿ ಕೊತ್ತಂಬರಿ ಪುದೀನ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ. ಟೇಸ್ಟ್ ಮಾಡಿದೆ, ಓಕೆ ಎಲ್ಲ ಕರೆಕ್ಟಾಗಿದೆ. ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇದ್ದಂಗಿತ್ತು, ಸ್ವಲ್ಪ ಹಾಕ್ಕೊಂಡೆ. ಏನಂದರೆ ಹೇಳಿದ್ನಲ್ಲ, ಉಪ್ಪು ಬಂದು ಒಂದು ಚೂರು ಜಾಸ್ತಿ ಅಂತ ಅನಿಸ್ಬೇಕು. ಅಷ್ಟು ಹಂಗೆ ಹಾಕ್ಕೊಂಡ್ರೆ ರೈಸ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇದನ್ನು ಮುಚ್ಚಳದಿಂದ ಮುಚ್ಚಿಬಿಟ್ಟು ಅದು ಕುದಿ ಬರೋವರೆಗೂ ಇದನ್ನು ಸ್ವಲ್ಪ ಬೇಯಿಸ್ಬಿಡೋಣ. ಮುಚ್ಚಳದಿಂದ ಮುಚ್ಚಿಟ್ಕೊಂಡ್ರೆ ಬೇಗ ಬಂದುಬಿಡತ್ತೆ ಅನ್ನೋ ಕಾರಣಕ್ಕೆ, ಸಾರಿ, ಬೇಗ ಕುದಿಯುತ್ತೆ ಅಂತ ಹೇಳೋಕ್ಕೆ ಬಂದುಬಿಟ್ಟು ಆ ಥರ ಆಗತ್ತೆ ಅಂತ ಹೇಳಿದ್ದೀನಿ, ಸಾರಿ. ಬೇಗ ಕುದಿ ಬರುತ್ತೆ, ಅದಕ್ಕೆ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ. ಅದಾಗೋ ಅಷ್ಟರಲ್ಲಿ ನಾವು ರೈತ ಕೂಡ ರೆಡಿ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು, ಈ ಥರ ಕುದಿಯೋಕೆ ಇನ್ನೇನು ಬರ್ತಿದೆ ಅನ್ನುವಾಗ ನಾವು ರೈಸ್ನ ನೆನೆಯೋಕೆ ಇಟ್ಕೋಬೇಕು. ಜಾಸ್ತಿ ನೆನೆಸಿಟ್ಕೊಂಡ್ರೆ ಈ ಮುದ್ದೆ ಆಗಿಬಿಡುತ್ತೆ ಅನ್ನ. ನಾವೊಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಇವಾಗ ಇದು ಈ ಥರ ಇನ್ನೇನು ಕುದೀತಾ ಇದೆ, ಮತ್ತು ಇದನ್ನು ಮುಚ್ಚಳದಿಂದ ಮುಚ್ಚಿಟ್ಕೊಂಡ್ಬಿಡ್ತೀನಿ. ಫುಲ್ಲು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋಂಥ ರೈಸ್ನ ಹಾಕೋಬೇಕು. ನಾನು ನಿನ್ನೆ ಒಂದು ವೀಡಿಯೋನ ಶೇರ್ ಮಾಡಿದ್ನಲ್ಲ, ನಂದು ವೀಡಿಯೋ ಡಿಲೀಟ್ ಆಯಿತು ಅಂತ. ಫ್ರೆಂಡ್ಸ್, ಹೇಳಬೇಕು ಅಂದರೆ ನಿಜವಾಗ್ಲೂ ಅದರಲ್ಲಿ ತಂದೂರಿ ರೆಸಿಪಿ ಎಲ್ಲ ಹಾಕಿದ್ದೆ ನಾನು. ಸೊ ನಾನು ಈ ಲಾಗಲ್ಲೂ ಕೂಡ ತಂದೂರಿ ರೆಸಿಪಿನೆಲ್ಲ ಮತ್ತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಅನ್ನೋದು ಇರಲಿ. ಆ ಚಾನಲ್ ಅಂತೂ ಡಿಲೀಟ್ ಆಯಿತು. ನಾನು ಡಿಮೋಟಿವೇಟ್ ಆಗದೇ ಅದನ್ನು ಕೈ ಬಿಡ್ದೇ ನಾನು ಮತ್ತೆ ನಾನು ಮಾಡ್ಬೋದು ಅಂತೇಳ್ಬಿಟ್ಟು ಧೈರ್ಯ ತೊಗೊಂಡು ಮತ್ತೆ ಮಾಡ್ತಾಯಿದ್ದೀನಿ. ಎಲ್ಲ ನಿಮ್ಮ ಸಪೋರ್ಟು ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು, ನಾನು ರೈಸ್ನೆಲ್ಲ ಹಾಕಿದ್ದೀನಿ. ಒಂದು ಸತಿ ಇದನ್ನು ಮಿಕ್ಸ್ ಎಲ್ಲ ಮಾಡ್ಕೊಂಡಾದಮೇಲೆ ನಾವು ಇವಾಗ ಇದನ್ನು ಕುಕ್ಕರ್ ಲಿಡ್ಡಿಂದ ಮುಚ್ಚಿಬಿಟ್ಟು 2 ವಿಸಿಲ್ ಬಂದರೆ ಸಾಕು ಫ್ರೆಂಡ್ಸ್. ಯಾಕಂದರೆ ಒಂದು ಕುದಿ ಬಂದಮೇಲೆ ನಾವು ರೈಸ್ ಹಾಕಿದ್ದೀವಲ್ಲ, ಸೊ 2 ವಿಸಿಲ್ ಬಂದರೆ ನಿಮಗೆ ಕೆಳಗಡೆ ಕೂಡ ತಳ ಹಿಡಿಯಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ. ನಾನು ವಿಸಿಲ್ಲು ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. 2 ವಿಸಿಲ್ ಬಂದರೆ ಸಾಕು. ಬೆಳಗ್ಗೆ ಹೌಸ್ ವೈಫ್ ಕೆಲಸ ಹೆಂಗಿರುತ್ತೆ ಅಂದರೆ, ನಿಜವಾಗ್ಲೂ ಬೆಳಗ್ಗೆ ಎದ್ದು ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಆಮೇಲೆ ಮಕ್ಕಳಿಗೆ ಬ್ರೇಕ್ಫಾಸ್ಟು, ಸ್ಕೂಲಿಗೆ ರೆಡಿ ಮಾಡು, ಕಳಿಸು, ಕರ್ಕೊಂಬ, ಮತ್ತೆ ಬಂದು ಮನೆ ಕೆಲಸ ಮಾಡು. ನಿಜವಾಗ್ಲೂ ಲೈಫೇ ಬೋರ್ ಆಗಿಬಿಡುತ್ತೆ ಮದುವೆ ಆದಮೇಲೆ. ಹೆಣ್ಮಕ್ಳಿಗಂತೂ ಕೆಲಸಕ್ಕೆ ಹೋಗೋರಿಗೇನೋ ಪರವಾಗಿಲ್ಲ, ಹೇಗೋ ಮನೆ ಕೆಲಸ ಅಂತ ಮೇಂಟೈನ್ ಮಾಡ್ಕೊಂಡಿರ್ಬೋದು. ಆದರೆ ಮನೇಲಿ ಇದ್ಕೊಂಡು ನಿಜವಾಗ್ಲೂ ಮನೇಲಿ ಇರೋಕ್ಕಾಗಲ್ಲ, ಅಷ್ಟು ಬೇಜಾರಾಗ್ಬಿಡತ್ತೆ. ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ರು ಎದ್ದು. ನೋಡ್ತಿರ್ಬೋದು ಫ್ರೆಂಡ್ಸ್, ಈಗ ತೋರಿಸ್ತಾ ಇದ್ದೀನಿ ರೈಸ್ ಯಾವ ಥರ ಬಂದಿದೆ ಅಂತ. ಇಷ್ಟು ಕಲರಾಗಿ ಬಂದಿದೆ, ಕರೆಕ್ಟಾಗಿದೆ. ಮಸಾಲೆ ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ, ಆ ಥರ ಬಂದಿದೆ. ಇವಾಗ ಒಂದ್ಸಲ ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಳಗಡೆ ಎಲ್ಲ. ಯಾಕಂದರೆ ಒಂದು ಕಡೆ ಮಸಾಲೆ ಇರುತ್ತೆ, ಒಂದು ಕಡೆ ಮಸಾಲೆ ಇರೋಲ್ಲ. ಸೊ ಇದನ್ನು ಕ್ಲೀನಾಗಿ ಮೇಲಿಂದ ಕೆಳಗಡೆ ಸೈಡಿಂದ ಮಿಕ್ಸ್ ಮಾಡ್ಕೋಬೇಕು. ರೈಸು ಬಂದು ಒಡೆದೋಗ್ಬಿಡತ್ತೆ. ನೀವು ಜಾಸ್ತಿ ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಸೈಡಿಂದ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ನಾನು ಹೇಳಿದ್ನಲ್ಲ, ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಲಾಗಲ್ಲಿ ಹೇಳ್ತಾ ಇದ್ದೆ. ನಾನು ಏನು ಮಾಡಿದ್ರು ನನ್ನ ಹಸ್ಬೆಂಡ್ ಒಂದು ಕೈ ಹಾಕಬೇಕು ನನ್ನ ಕೆಲಸಕ್ಕೆ ಅಂತ. ಅಟ್ಲೀಸ್ಟ್ ಲಾಸ್ಟಲ್ಲಿ ನನಗೆ ಸರಿಯಾಗಿ ಮಿಕ್ಸ್ ಮಾಡೋಕ್ಕೆ ಬಂದಿಲ್ಲ. ಸೊ ಒಂದ್ಸಲ ಮಿಕ್ಸ್ ಮಾಡಿಕೊಡಿ ಕೆಳಗಡೆಯಿಂದ ಕ್ಲೀನಾಗಿ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಅವ್ರು ಮಿಕ್ಸ್ ಮಾಡಿ ಕೊಟ್ಟರು. ಸೊ ಇವಾಗ ನಮ್ಮ ತಮ್ಮ ಮತ್ತು ಮಕ್ಕಳಿಗೆಲ್ಲ ಕೊಟ್ಟಿದ್ದೆ. ನಿಮಗೊಂದು ಸಲ ತೋರಿಸ್ತಾ ಇದ್ದೀನಿ. ತಟ್ಟೆಗೆ ಹಾಕಿದ್ಮೇಲೆ ಯಾವ ಥರ ಇದೆ ಪಲಾವ್ ಅಂತ. ಸೇಮ್ ನಮಗೆ ಹೋಟ್ಲಲ್ಲಿ ಸಿಗೋ ಥರನೇ ಇರುತ್ತೆ. ನೀವು ನಾರ್ಮಲಾಗಿ ಬಿರಿಯಾನಿ ಪೌಡ್ರು ಇಲ್ಲ ಪಲಾವ್ ಪೌಡ್ರು ಏನೋ ಹಾಕಿ ಇರ್ತೀರ. ಈ ಥರ ಸಾಂಬಾರು ಪೌಡ್ರ್ ಹಾಕಿ ಪಲಾವ್ನ ಮಾಡಿ ನೋಡಿ ಫ್ರೆಂಡ್ಸ್, ಯಾವ ಥರ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದರೆ, ಯೂಸ್ಫುಲ್ ಅಂತ ಅನಿಸಿದರೆ ನಿಮಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಬಂದು ಇವತ್ತಿನ ಬೆಂಗಳೂರು ವೆದರ್ ನೋಡಿ. ಇವತ್ತು ವೆದರ್ ಹೆಂಗಿದೆ ಅಂದರೆ, ಹಸ್ಬೆಂಡ್ ಹೇಳ್ತಾಯಿದ್ರು ಬೆಳಗ್ಗೆ ನ್ಯೂಸ್ ನೋಡಿಬಿಟ್ಟು, ಅಲ್ಲಿ ತಮಿಳ್ನಾಡಲ್ಲಿ ಬಂದು ಫುಲ್ಲು ಅಲ್ಲಿ ಒಂದು ಮಳೆ ಮತ್ತು ಏನಂತಾರೆ ಈ ಚಳಿ ಎಲ್ಲ ಅಲ್ಲಿ ಜಾಸ್ತಿ ಆಗಿರೋದಕ್ಕೆ ಅಲ್ಲಿನ ಪ್ರಭಾವ ಇಲ್ಲಿ ಬೀರುತ್ತೆ ಬೆಂಗಳೂರು ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಏನೇ ಆದರೂ ಅಂದ್ಬಿಟ್ಟು ನಿನ್ನೆ ಎಲ್ಲ ಅಷ್ಟು ಬಿಸಿಲಿತ್ತು. ಇವತ್ತು ನೋಡಿದರೆ ಬೆಳಗ್ಗೆ ಎದ್ದು ಇನ್ನೂ ಕೂಡ ಮಳೆ
ಬರ್ತಾನೆ ಇತ್ತು. ಒಂಥರ ಜಿಗಿ ಜಿಗಿ ಮಳೆ ಅಂತಾರಲ್ಲ ಹಂಗೆ, ಈ ಕಡೆ ಜೋರಾಗಿ ಬರೋದು ಇಲ್ಲ, ಕಮ್ಮಿನೂ ಆಗಲ್ಲ ಆ ಥರ. ನಮ್ಮ ಕಡೆ ಅಂತಾರೆ ಮೋಡದಲ್ಲಿ ಏನೋ ತೂತ ಆಗಿರಬೇಕು, ಅದಕ್ಕೆ ಬರ್ತಾನೇ ಐತೆ, ಸ್ಟಾಪೇ ಆಗ್ತಿಲ್ಲ, ನಾನ್ ಸ್ಟಾಪು ಅಂತ ಅನ್ನೋ ಥರ ಹೇಳ್ತಾರೆ. ಅದೊಂದು ಕಾಮಿಡಿ. ನನ್ನ ಮಗಳು ಸ್ಕೂಲಿಗೆ ಹೋದ್ಲು, ನಮ್ಮ ಹಸ್ಬೆಂಡು ಆಫೀಸ್ಗೆ ಹೋಗ್ತಾ ಹಾಗೆ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದಾರೆ. ಇವನು ಅಳ್ತಾ ಇದ್ದ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ ಹಾಗೆ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.